The sun is a star. It is a very big ball of burning gases. It is very hot. Sun is a star. Sun is also one of the star, and it is very big ball of burning gas, and it is a very big ball of burning gases. ಇದು ಒಂದು ದೊಡ್ಡದಾದಂತಹ ಬಾಲು, ಅದರಲ್ಲಿ ಬರ್ನಿಂಗ್ ಗ್ಯಾಸಸ್, ಉರಿತಾ ಇರುವಂತಹ ಅನೇಕ ಗಾಳಿಗಳನ್ನು, ಗ್ಯಾಸಸನ್ನು ಅದರಲ್ಲಿ ಹೊಂದಿರುತ್ತೆ. ಇಟ್ ಈಸ್ ವೆರಿ ಹಾಟ್. ಇದು ತುಂಬ ಶಾಖದಿಂದ, ಬಿಸಿಯಿಂದ ಕೂಡಿರುತ್ತೆ. ಆ್ಯಂಡ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದ ವೆಸ್ಟ್. ಆ್ಯಂಡ್ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದ ವೆಸ್ಟ್. ಹಾಗೆ ಸನ್ರೈಸು ಈಸ್ಟಲ್ಲಾಗುತ್ತೆ, ವೆಸ್ಟಲ್ಲಿ ಸನ್ಸೆಟ್ಸ್ ಆಗುತ್ತೆ. ಅಂದರೆ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ, ಹಾಗೆಯೇ ಪಶ್ಚಿಮದಲ್ಲಿ ಮುಳುಗ್ತಾನೆ. The sun looks big because it is the star that is closest to the earth. Sun looks big because ಸೂರ್ಯ ನೋಡಲಿಕ್ಕೆ ತುಂಬ ದೊಡ್ಡದಾಗಿರ್ತಾನೆ. ಬಿಕಾಸ್ ಇಟ್ ಈಸ್ ದ ಸ್ಟಾರ್ ದಟ್ ಈಸ್ ಕ್ಲೋಸೆಸ್ಟ್ ಟು ದ ಅರ್ತ್. ಇದು ಭೂಮಿಗೆ ಹತ್ತಿರವಾಗಿರುವುದರಿಂದ ಅದು ನೋಡಲಿಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಸನ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಟಾರ್. Sun looks big because it is the star that closest to the earth. ಭೂಮಿಗೆ ಹತ್ತಿರವಾಗಿರುವಂತಹ ಒಂದು ನಕ್ಷತ್ರ, ಹಾಗಾಗಿ ಅದು ತುಂಬ ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಅದರ್ ಸ್ಟಾರ್ಸ್ ಆರ್ ವೆರಿ ಫಾರ್ ಅವೇ ಫ್ರಮ್ ಹಸ್. ಬೇರೆ ಎಲ್ಲ ನಕ್ಷತ್ರಗಳು ನಮ್ಮ ಭೂಮಿಗಿಂತ ತುಂಬ ದೂರದಲ್ಲಿದೆ, ಹಾಗಾಗಿ ಅವೆಲ್ಲವೂ ಕೂಡ ನಮಗೆ ದೇ ಲುಕ್ ವೆರಿ ಟೈನಿ. ತುಂಬ ಚಿಕ್ಕದಾಗಿ ನಮಗೆ ಸ್ಟಾರ್ಸು ಕಾಣ್ತವೆ. The sun gives heat, light for planets. So ಗಿಡಗಳು ಬೆಳಿಲಿಕ್ಕೆ, ಪ್ಲ್ಯಾಂಟ್ಸ್ ಗ್ರೋ ಆಗಲಿಕ್ಕೆ ಅದಕ್ಕೆ ಗಿವ್ಸ್ ಹೀಟ್, ಶಾಖವನ್ನು ಕೊಡ್ತದೆ, ಆ್ಯಂಡ್ ಲೈಟ್, ಬೆಳಕನ್ನು ಕೊಡ್ತದೆ ಫಾರ್ ಪ್ಲ್ಯಾಂಟ್ಸ್. ಸಸ್ಯಗಳು ಬೆಳವಣಿಗೆ ಆಗಬೇಕು ಅಂತಂದರೆ ದ ಸನ್ ಗಿವ್ಸ್ ಹೀಟ್ ಆ್ಯಂಡ್ ಲೈಟ್ ಫಾರ್ ಪ್ಲ್ಯಾನೆಟ್ಸ್ ಗ್ರೋವಿಂಗ್ ಆ್ಯಂಡ್ ಆ್ಯನಿಮಲ್ಸ್ ಟು ಲಿವ್ ಆ್ಯಂಡ್ ಗ್ರೋ. ಆ್ಯನಿಮಲ್ಸ್ ಆಲ್ಸೋ ಲಿವ್ ಆ್ಯಂಡ್ ಗ್ರೋ. ಅವು ಕೂಡ ಯಾವುದು ಪ್ರಾಣಿಗಳು ಕೂಡ ಬದುಕಲಿಕ್ಕೆ ಮತ್ತು ಅವುಗಳು ಬೆಳವಣಿಗೆ ಆಗಲಿಕ್ಕೆ ಸೂರ್ಯನ ಬೆಳಕು ಮತ್ತು ಶಾಖ ಅತ್ಯವಶ್ಯಕವಾಗಿ ಬೇಕು. ದ ಸನ್ ಗಿವ್ಸ್ ಹೀಟ್ ಆ್ಯಂಡ್ ಲೈಟ್ ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಲಿವ್ ಆ್ಯಂಡ್ ಗ್ರೋ. ಆ್ಯಂಡ್ ವಿತೌಟ್ ದ ಸನ್ ದೇರ್ ವುಡ್ ಬಿ ನೋ ಪ್ಲ್ಯಾಂಟ್ಸ್. ಯಾವಾಗ ಸೂರ್ಯ ಇರೋದಿಲ್ವೋ ಆಗ ಪ್ಲ್ಯಾಂಟ್ಸ್ಗಳು ಕೂಡ ಬೆಳೆಯೋದಿಲ್ಲ, ಅಂದರೆ ಸಸ್ಯಗಳು ಕೂಡ ಬೆಳೆಯೋದಿಲ್ಲ. ಆ್ಯಂಡ್ ಆ್ಯನಿಮಲ್ಸ್ ಆನ್ ಅರ್ತ್, ಪ್ರಾಣಿಗಳು ಸಹ ಭೂಮಿ ಮೇಲೆ ಇರೋದಿಲ್ಲ. ಪ್ಲ್ಯಾಂಟ್ಸ್ ನೀಡ್ ಸನ್ಲೈಟ್ಸ್ ಟು ಮೇಕ್ ಫುಡ್. ಹಾಗೆಯೇ ಸಸ್ಯಗಳು ಆಹಾರವನ್ನು ತಯಾರು ಮಾಡಲಿಕ್ಕೆ ಸೂರ್ಯನ ಶಾಖ ಮತ್ತು ಬೆಳಕು ಅತ್ಯವಶ್ಯಕವಾಗಿ ಬೇಕು. ಪ್ಲ್ಯಾಂಟ್ಸ್ ನೀಡ್ ಸನ್ಲೈಟ್ ಟು ಮೇಕ್ ಫುಡ್. The sun gives the heat and light for plants and animals to live and grow. Without the sun there would be no plants, there would be no animals on earth. ಸೊ ವಿತೌಟ್ ಸನ್ ಇಲ್ಲ ಅಂತಂದರೆ, ಸೂರ್ಯ ಇಲ್ಲ ಅಂತಂದರೆ ದೇರ್ ವುಡ್ ಬಿ ನೋ ಪ್ಲ್ಯಾಂಟ್ಸ್. ಯಾವುದೇ ರೀತಿಯಾದಂತಹ ಸಸ್ಯಗಳು ಬೆಳವಣಿಗೆ ಆಗೋದಿಲ್ಲ. ಆ್ಯಂಡ್ ದೇರ್ ವುಡ್ ಬಿ ನೋ ಆ್ಯನಿಮಲ್ಸ್ ಆನ್ ಅರ್ತ್. ಪ್ಲ್ಯಾಂಟ್ಸ್ ನೀಡ್ ಸನ್ಲೈಟ್ ಟು ಮೇಕ್ ಫುಡ್. ಹಾಗೆ ಸಸ್ಯಗಳು ಆಹಾರವನ್ನು ತಯಾರು ಮಾಡಲಿಕ್ಕೆ, ಆಹಾರವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅದಕ್ಕೆ ಸನ್ಲೈಟ್, ಸೂರ್ಯನ ಬೆಳಕು ಅತ್ಯವಶ್ಯಕವಾಗಿ ಬೇಕು. ವಾಟ್ ಕಾಸಸ್ ಡೇ ಆ್ಯಂಡ್ ನೈಟ್ ಆನ್ ದ ಅರ್ತ್. ಹಾಗಾದರೆ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಹೇಗಾಗುತ್ತೆ? ಈಗ ನಮಗೆ ಡೇ ಟೈಮ್, ಸ್ವಲ್ಪ ಅಂದರೆ 6 o'clock ಆಫ್ಟರ್ ಅದು ನೈಟ್ ಟೈಮ್ ಹೇಗಾಗುತ್ತೆ ನೋಡೋಣ. ವಾಟ್ ಕಾಸಸ್ ಡೇ ಆ್ಯಂಡ್ ನೈಟ್ ಆನ್ ದ ಅರ್ತ್. ಏನು ಕಾರಣ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಉಂಟಾಗಲಿಕ್ಕೆ? ದ ಅರ್ತ್ ಸ್ಪಿನ್ಸ್ ಆಲ್ ದ ಟೈಮ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅರ್ತ್ ಸ್ಪಿನ್ಸ್ all the time on its own axis. ಭೂಮಿ ತನ್ನ ಅಕ್ಷದ ಸುತ್ತ ಯಾವಾಗಲೂ ಕೂಡ ಭೂಮಿ ಸುತ್ತನೇ ಇರುತ್ತೆ. ದ ಆಕ್ಸಿಸ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್. ಸೊ ಅಕ್ಷಾಂಶ ರೇಖೆ ಅಂತ ಅನ್ನೋದು ಒಂದು ಇಮ್ಯಾಜಿನರಿ ಲೈನ್ ಆಗಿರುತ್ತೆ. ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಅರ್ತ್. ಭೂಮಿಯ ಮಧ್ಯಭಾಗದಿಂದ ಹಾದು ಹೋಗುವಂಥದ್ದನ್ನು ನಾವು ಆಕ್ಸಿಸ್ ಅಂತ ಕರಿತೀವಿ. ಸೊ ಭೂಮಿಗೆ ನಾರ್ತ್ ಪೋಲು ಮತ್ತು ಸೌತ್ ಪೋಲು, ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎಂಬುದಾಗಿ 2 ಪೋಲ್ಗಳನ್ನು ನಾವು ಕನ್ಸಿಡರ್ ಮಾಡ್ತೇವೆ.
The earth spins on its axis once every 24 hours. ಸೊ ಭೂಮಿ ತನ್ನ ಸುತ್ತಲಿಕ್ಕೆ 24 ಅವರ್ಸನ್ನು ತೆಗೆದುಕೊಳ್ಳುತ್ತೆ. ದ ಅರ್ತ್ ಸ್ಪಿನ್ ಆನ್ ಇಟ್ಸ್ ಆಕ್ಸಿಸ್ ಒನ್ಸ್ ಎವ್ರಿ 24 hours. ಭೂಮಿ ತನ್ನ ಅಕ್ಷದ ಸುತ್ತಕೊಳ್ಳಿಕ್ಕೆ 24 hours ತೆಗೆದುಕೊಳ್ಳುತ್ತೆ. ಹಾಗಾಗಿ ದಿಸ್ ಈಸ್ ನೌನ್ ಹ್ಯಾಸ್ ದ ರೊಟೇಷನ್. ದಿಸ್ ಈಸ್ ಕಾಸಸ್ ಡೇ ಆ್ಯಂಡ್ ನೈಟ್ ಆನ್ ದ ಅರ್ತ್. ಹಾಗಾಗಿ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ರೊಟೇಷನ್, ಚಲನೆ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಕಾಸಸ್. ಇದೇ ಕಾರಣ ಭೂಮಿಯಲ್ಲಿ ಹಗಲು ಮತ್ತು ರಾತ್ರಿ ಆಗುತ್ತೆ. ಹಾಗಾಗಿ ಒಂದು ದಿನಕ್ಕೆ ನಾವು 24 hours ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಒಂದು ದಿನಕ್ಕೆ 24 ಗಂಟೆಗಳಿರುತ್ತೆ. ಯಾಕೆ ಅದನ್ನು 24 ಗಂಟೆಗಳು ಅಂತ ಕನ್ಸಿಡರ್ ಮಾಡ್ತೇವೆ ಅಂತಂದರೆ, ದ ಅರ್ತ್ ಸ್ಪಿನ್ಸ್ ಆನ್ ಇಟ್ಸ್ ಆಕ್ಸಿಸ್ ಆನ್ ಒನ್ಸ್ ಎವ್ರಿ 24 hours. ಭೂಮಿ ತನ್ನ ಅಕ್ಷದ ಸುತ್ತ ಒಂದ್ಸರಿ ಸುತ್ತಲಿಕ್ಕೆ 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಆ್ಯಂಡ್ ದಿಸ್ ಕಾಸಸ್ ಡೇ ಆ್ಯಂಡ್ ನೈಟ್. ಹಾಗೆಯೇ ಇದೇ ಕಾರಣ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಆಗಲಿಕ್ಕೆ ಕಾರಣ. As the earth spins, a part of it faces the sun. ಯಾವಾಗ ಭೂಮಿ ತನ್ನ ಅಕ್ಷದ ಸುತ್ತಾ ಇರುತ್ತೋ ಆಗ ತನ್ನ ಭೂಮಿಯ ಮುಖವನ್ನು ಯಾವಾಗ ಸೂರ್ಯನ ಕಡೆಗೆ ತಿರುಗಿಸ್ಕೊಂಡಿರುತ್ತೋ, ಯಾವ ಭೂಮಿಯ ಭಾಗ ಸೂರ್ಯನ ಕಡೆ ಮುಖ ಮಾಡಿರುತ್ತೋ, ಸೂರ್ಯನ ಕಡೆ ಸುತ್ತಾ ಇರುತ್ತೋ ಆ ಕಡೆ ಏನಿರುತ್ತೆ, ದ ಪಾರ್ಟ್ ಆಫ್ ದ ಅರ್ತ್ ಹ್ಯಾಸ್ ಡೇ. ಆ ಕಡೆ ಭೂಮಿಯಲ್ಲಿ ಸೂರ್ಯನ ಬೆಳಕು ಬೀಳೋದ್ರಿಂದ ಆ ಡೇ ಏನಾಗಿರುತ್ತೆ, ಹಗಲಾಗಿರುತ್ತೆ. ಡೇ ಟೈಮ್ ಹಗಲಿನ ಆಗಿರುತ್ತೆ. ಅಂದರೆ ಭೂಮಿ ತನ್ನ ಅಕ್ಷದ ಸುತ್ತಲೂ ಸುತ್ತಾ ಇರುತ್ತೆ, ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ. ಭೂಮಿಯ ಯಾವ ಭಾಗ ಸೂರ್ಯನಿಗೆ ಮುಖ ಮಾಡಿರುತ್ತೋ, ಸೂರ್ಯನ ಬೆಳಕು ಭೂಮಿಯ ಭಾಗಕ್ಕೆ ಯಾವ ಭಾಗಕ್ಕೆ ಬೀಳ್ತಾ ಇರುತ್ತೋ ಅದನ್ನು ನಾವು ದಿಸ್ ಪಾರ್ಟ್ ಆಫ್ ದ ಅರ್ತ್ ಹ್ಯಾಸ್ ಡೇ. ಆಗ ಆ ಸಮಯದಲ್ಲಿ ಭೂಮಿಯಲ್ಲಿ ಬೆಳಕಾಗಿರುತ್ತೆ. ದ ಅದರ್ ಪಾರ್ಟ್ ಆಫ್ ವಿಚ್ ಅವೇ ಫ್ರಮ್ ದ ಸನ್ ಹ್ಯಾಸ್ ನೈಟ್. ಯಾವ ಭೂಮಿಯ ಭಾಗಕ್ಕೆ ಸೂರ್ಯನ ಬೆಳಕು ಬೀಳ್ತಾ ಇರಲ್ವೋ ಆ ಭಾಗದಲ್ಲಿ, ಭೂಮಿಯ ಆ ಭಾಗದಲ್ಲಿ ನೈಟ್ ಟೈಮ್ ಆಗಿರುತ್ತೆ, ಅಂದರೆ ರಾತ್ರಿ ಟೈಮ್ ಆಗಿರುತ್ತೆ. ಸೊ ಗಿವನ್ ಎ ಪಿಕ್ಚರ್ ಚಿಲ್ಡ್ರನ್, ದಟ್ಸ್ ವೈ ಯು ಆಲ್ಸೋ ಶುಡ್ ಸಿ ದ ಪಿಕ್ಚರ್ ಡೇ ಆ್ಯಂಡ್ ನೈಟ್. ಸೊ ಭೂಮಿ ಇದೆ, ಆ ಭೂಮಿಯಲ್ಲಿ ಭೂಮಿ ತನ್ನ ಅಕ್ಷದ ಸುತ್ತಾ ಇರುತ್ತೆ. ಯಾವ ಕಡೆ ಸನ್ ಕಡೆ ಮುಖ ಮಾಡಿರೋ ಕಡೆ ಅಲ್ಲಿ ಏನಾಗಿರುತ್ತೆ, ಹಗಲು ಉಂಟಾಗಿರುತ್ತೆ, ಅಂದರೆ ಡೇ ಟೈಮು. ಯಾವ ಕಡೆ ಸೂರ್ಯನ ಬೆಳಕು ಬೀಳ್ತಾ ಇರಲ್ವೋ ಆ ಕಡೆ ನೈಟ್ ಟೈಮ್ ಆಗಿರುತ್ತೆ. ದ ಅರ್ತ್ ಟೇಕ್ಸ್ 1 day 24 hours ಟು ಕಂಪ್ಲೀಟ್ 1 rotation. ಒಂದು ರೊಟೇಷನನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅದು 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಡೇ ಈಸ್ ಫಾಲೋಡ್ ಬೈ ನೈಟ್. ಹಾಗೆ ಹಗಲಿನ ನಂತರ ರಾತ್ರಿ ಉಂಟಾಗುತ್ತೆ. ನೈಟ್ ಈಸ್ ಫಾಲೋಡ್ ಬೈ ಡೇ. ಹಾಗೆ ರಾತ್ರಿಯ ನಂತರ ನಮಗೆ ಹಗಲು ಉಂಟಾಗುತ್ತೆ. ಆ್ಯಂಡ್ ದ ಅರ್ತ್ ಸ್ಪಿನ್ಸ್ ಇನ್ ಆ್ಯನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆ್ಯಂಟಿ ಕ್ಲಾಕ್ ವೈಸ್, ಹೇಗೆ ಕ್ಲಾಕು ಒಂದು ಕಡೆಯಿಂದ ಸುತ್ತಕೊಂಡು ಬರುತ್ತೋ ಹಾಗೆಯೇ ಭೂಮಿಯು ಕೂಡ ತನ್ನ ಅಕ್ಷದ ಸುತ್ತ ಅದು ರೊಟೇಟ್ ಆಗ್ತಾ ಇರುತ್ತೆ. ಫ್ರಮ್ ವೆಸ್ಟ್ ಟು ಈಸ್ಟ್ ಆಲ್ ದ ಟೈಮ್. ಯಾವಾಗಲೂ ವೆಸ್ಟಿಂದ, ಪಶ್ಚಿಮದಿಂದ ಪೂರ್ವಕ್ಕೆ ಅದು ರೊಟೇಟ್ ಆಗ್ತಾನೆ ಇರುತ್ತೆ. ಸೊ ದ ಸೀಸನ್ಸ್ ಅಂತಂದರೆ ಕಾಲಗಳು. ಹೌ ಆರ್ ಕಾಸ್ಡ್? ಸೀಸನ್ಸ್ಗೆ ಏನು ಕಾರಣ? ದ ರೆವಲ್ಯೂಷನ್ ಆಫ್ ದ ಅರ್ತ್ ರೌಂಡ್ ದ ಸನ್ ಗಿವ್ಸ್ ರೈಸ್ ಟು ಡಿಫ್ರೆಂಟ್ ಸೀಸನ್ಸ್. ಭೂಮಿಯ ಪರಿಭ್ರಮಣೆ, ಭೂಮಿ ಸೂರ್ಯನ ಸುತ್ತಾ ಇರುವಂತಹದ್ದೇ ಸನ್ ಗಿವ್ಸ್ ರೈಸ್ ಟು ಡಿಫ್ರೆಂಟ್ ಸೀಸನ್ಸ್. ಸೊ ಹಾಗಾಗಿ ಸೂರ್ಯ ಭೂಮಿಯ ಮೇಲೆ ಡಿಫ್ರೆಂಟ್ ಸೀಸನ್ಸು ಆಗಲಿಕ್ಕೆ ಕಾರಣ. The earth revolves round the sun and completes 1 revolution in 365 by ಕಾಲ್ ಡೇಸ್. ಅಂದರೆ ಭೂಮಿ ಸೂರ್ಯನ ಸುತ್ತ ಒಂದು ಸಾರಿ ಸುತ್ತಿ ಮುಗಿಸ್ಲಿಕ್ಕೆ ರಿವಲ್ಯೂಷನ್
ಪರಿಭ್ರಮಣೆ ಆಗಲಿಕ್ಕೆ ಈ 365 ಕಾಲು ದಿನಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಒಂದು ವರ್ಷಕ್ಕೆ 365 ದಿನಗಳು ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಒಂದು ಡೇ ಎಕ್ಸ್ಟ್ರಾ ಇತ್ತು, ಫೆಬ್ರವರಿಲಿ 29 ಡೇಸ್ ಇತ್ತು ಅಂತಂದರೆ ಅದನ್ನು ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡ್ತೇವೆ. 366 ಡೇಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಆ್ಯಸ್ ಯು ಆಲ್ರೆಡಿ ಲರ್ನ್ಡ್ ಯು ಹ್ಯಾವ್ 5 ಸೀಸನ್ಸ್ ಇನ್ ಎ ಇಯರ್. ನಾವು ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ಆ್ಯಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ ಚಿಲ್ಡ್ರನ್ ವಿ ಹ್ಯಾವ್ 5 ಸೀಸನ್ಸ್ ಇನ್ ಎ ಇಯರ್. ಸೊ ನಮಗೆ 5 ಸೀಸನ್ಸನ್ನು ನಾವು ನೋಡ್ತೀವಿ. ವಿಚ್ ಆರ್ ದೇ ವಿಂಟರ್ ಸೀಸನ್, ಸ್ಪ್ರಿಂಗ್ ಸೀಸನ್, ಸಮ್ಮರ್ ಸೀಸನ್, ಮಾನ್ಸೂನ್ ಆ್ಯಂಡ್ autumn. Okay children, I will continue in next class. I hope you understood the chapter the earth, sun and sun. So solar system, how many planets are there in solar system, and the earth about earth and living things on earth, and to able to survive on these planets because of the following. What are the following reasons living things on earth? So and about the sun, and what causes day and night on the earth, and the seasons. So you already learned children. I hope you also read at your home 2 or 3 times. Thank you children.